ನಂಗೆ ರಮ್ಯಾ ಮ್ಯಾಮ್ ಅಂದರೆ ತುಂಬ ಇಷ್ಟ. ಅವ್ರ ಫ್ಯಾನ್ ನಾನು, ಬಿಗ್ ಫ್ಯಾನ್. ಅವ್ರ ಜೊತೆ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ತನನಂ ತನನಂ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡಿರ್ತೀನಿ. ಅವಾಗಿಂದ ಚಿಕ್ಕ ಹುಡುಗಿಗೆ ಒಂದು ಕನ್ಸು ಸ್ಟಾರ್ಟ್ ಆಗುತ್ತೆ, ರಮ್ಯಾ ಮ್ಯಾಮ್ನ ಮೀಟ್ ಮಾಡಬೇಕು ಅಂತ ಅಷ್ಟೇ. ಅವಳಿಗೆ ಸ್ಕ್ರೀನಲ್ಲಿ ಬರಬೇಕು ಅನ್ನೋದೆಲ್ಲ ಏನೂ ಆಸೆ ಇರೋಲ್ಲ. ಜಸ್ಟ್ ರಮ್ಯಾ ಮ್ಯಾಮ್ನ ಮೀಟ್ ಮಾಡಬೇಕು, ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಬೇಕು ಅನ್ನೋದು ಒಂದೇ ಆಸೆ. ಆ ಆಸೆ ಹೆಂಗೆ ಬಿಲ್ಡ್ ಆಯಿತು ಅಂತ ಅಂದರೆ, ಓಕೆ ಅವ್ರು ಹೆಂಗೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನು ಹೀರೋಯಿನ್ ಆದರೆ ಅವ್ರನ್ನ ನಾನು ಮೀಟ್ ಮಾಡ್ಬೋದು, ಸ್ಕ್ರೀನ್ ಶೇರ್ ಮಾಡ್ಬೋದು, ಅವ್ರ ಜೊತೆ ವರ್ಕ್ ಮಾಡ್ಬೋದು ಅನ್ನೋ ರೀಸನಾಗೆ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದು, ಜಸ್ಟ್ ಟು ಮೀಟ್ ರಮ್ಯಾ ಮ್ಯಾಮ್. ಸೊ ಹೀಗೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ರಿಜೆಕ್ಷನ್ಸ್ ಎಲ್ಲಿ ನೋಡ್ರೂ ಬರೀ ರಿಜೆಕ್ಷನ್ಸೇ ಆಗಿರುತ್ತೆ. ಯಾಕಂದರೆ ನನ್ನ ಕನ್ನಡ ಅಷ್ಟು ಸ್ಪಷ್ಟ ಇಲ್ಲ, ಸ್ವಲ್ಪ ಫಂಬಲ್ ಆಗಿರ್ತಿತ್ತು, ಇಲ್ಲ ಅಕಾರ ಎಲ್ಲ ಮಿಸ್ ಆಗಿರ್ತಿತ್ತು. ಸೊ ಇದರಿಂದ ನಾನು ತುಂಬ ರಿಜೆಕ್ಷನ್ಸ್ನ ಫೇಸ್ ಮಾಡಿದ್ದೀನಿ. ಏನಕ್ಕೆಲ್ಲ ಬಂದಿದ್ದೀರಾ ನೀವು ಅಂತಲೂ ಕೇಳಿದ್ದೀನಿ. ಈ ಥರ ಎಲ್ಲ ಅಂದಾಗ ಓಕೆ ಫೈನ್, ಎಲ್ಲ ತಪ್ಪು ಅಂತ ಹೇಳ್ತೀನಿ, ನಾನು ಇದನ್ನು ಕರೆಕ್ಟ್ ಮಾಡ್ಕೊಂಡು ನಾನು ಇಂಡಸ್ಟ್ರೀಲಿ ಇರ್ತೀನಿ ನಾನು ಅನ್ನೋದು ಒಂದು ಪಾಯಿಂಟ್ ಬರುತ್ತೆ. ಅಮ್ಮನ ಜೊತೆ ಮಾತುಕತೆ ಎಲ್ಲ ಆದಮೇಲೆ ನಾನು ಇಂಡಸ್ಟ್ರಿ ಹೀಗೇ ರಿಜೆಕ್ಷನ್ಸ್ ಹಿಂಗೆ ಆಗೋಗ್ಬಿಡತ್ತೆ. ಯಾವುದೂ ನನಗೆ ಕರೆಕ್ಟ್ ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ತಾನೇ ಇರೋಲ್ಲ. ಸಿನಿಮಾ 1 ವರ್ಷ ಕಂಪ್ಲೀಟಾಗಿ ನಾನು ನನ್ನ ಮೇಲೆ ಮಾತ್ರ ವರ್ಕ್ ಮಾಡಿದ್ದೀನಿ. ಸಿನಿಮಾಗೆ ಏನು ಬೇಕು, ಕನ್ನಡ ಕಲ್ತಿದ್ದಾಗಿರಲಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಗಿರಲಿ, ನಾನು ಎಷ್ಟು ಮೋಲ್ಡ್ ಮಾಡ್ಕೊಳ್ಬೋದು ಅಷ್ಟು ನಾನು ಮೋಲ್ಡ್ ಮಾಡಿಕೊಂಡೆ. ಆವಾಗ ಸಿಕ್ಕಿದ್ದು, ಅದಾದಮೇಲೆ ಸಿಕ್ಕಿದೆ ಮನದ ಕಡಲು ನನಗೆ. ಅಲ್ಲಿಂದ ನಾನು ತುಂಬ ಕಲಿತೆ. ನಾನು ಯಾವ ಆ್ಯಕ್ಟಿಂಗ್ ಕ್ಲಾಸ್ಗೂ ಹೋಗಿಲ್ಲ, ನಾನು ಎಲ್ಲ ಕಲ್ತಿದ್ದು ನಾನು ಸಿನಿಮಾ ನೋಡಿಕೊಂಡು, ಆ್ಯಕ್ಟ್ ಮಾಡಿಕೊಂಡು, ಅಲ್ಲೇನೋ ಒಂದು ಡೈಲಾಗ್ ಬರ್ತಿದೆ ಅದನ್ನು ನಾನು ರಿಪೀಟ್ ಮಾಡಿಕೊಂಡು, ನಾನೇ ಮೊಬೈಲಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೀಗೆ ಕಲ್ತಿದ್ದು ನಾನು. ಅದಾದಮೇಲೆ ಸಿನಿಮಾ ಬರುತ್ತೆ. ಯೋಗರಾಜ್ ಸರ್ ಜೊತೆ ಅಷ್ಟು 1 ವರ್ಷ ನಾವು ಅಲ್ಲಿ ವರ್ಕ್ ಮಾಡ್ತೀವಿ ಅವ್ರ ಟೀಮಲ್ಲಿ. 3-4 ಮಂತ್ಸ್ ವರ್ಕ್ಶಾಪ್ ಮಾಡ್ತೀನಿ. ಒಂದೊಂದು ಪಾಯಿಂಟು ನನಗೆ ಹೇಳ್ಕೊಟ್ರು. ಇವತ್ತು ನಾನು ಏನೋ ಒಂದು ಸ್ವಲ್ಪ ಕಲ್ತಿದ್ದೀನಿ ಅಂದರೆ ನಾನು ಅಷ್ಟು ಫಸ್ಟ್ ಡೇನ ನಾನು ಏನು ಕ್ಯಾಮ್ರಾ ಫೇಸ್ ಮಾಡಿದೆ ಇಲ್ಲಿ ತನಕನೂ ಎಲ್ಲದೂ ನನಗೆ ಹೇಳ್ಕೊಟ್ಟಿದ್ದಾರೆ ಎಲ್ಲರೂ. ಡೈರೆಕ್ಟರ್ಸ್ ಆಗಿರಲಿ, ಅಲ್ಲಿ ಟೀಮ್ ಅವರಾಗಿರಲಿ, ಎಲ್ಲ ಹೇಳ್ಕೊಟ್ಟಿರೋದಕ್ಕೆ ಇವತ್ತು ಒಂದು ಕಾನ್ಫಿಡೆಂಟಾಗಿ ಕ್ಯಾಮ್ರಾ ಮುಂದೆ ನಾನು ಆ್ಯಕ್ಟ್ ಮಾಡ್ಬೋದು. ಸೊ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಈ ಥರ. ಇವತ್ತು ಇಲ್ಲಿದ್ದೀನಿ, ಇವಾಗ ಪ್ಯಾರ್ಸ್ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ ನಾನು. ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ. ಸೊ ಇವತ್ತು ನಾನು ಇಲ್ಲಿದ್ದೀನಿ.